ಜಗತ್ತಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಇಂದು ಅಮ್ಮನ ಕಿಚನ್. ಸೊ ಇವತ್ತು ನಾವು ದಿಢೀರಂತ ಮಾಡುವಂಥ ಒಂದು ಸಿಂಪಲ್ ರೆಸಿಪಿನ ಹೇಳ್ತಿದ್ದೀವಿ. ತಪ್ಪದೆ ಕಡೆ ತನಕ ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಪುಟ. ಹಾಲಾಗಲೇ ರೆಡಿ ಆಗ್ತಿದೆ, ಇನ್ನೇನು ಕಾಫಿ ಕೂಡ ರೆಡಿ ಆಗುತ್ತೆ ನಮ್ಮದು. ಇವತ್ತು ನಾವು ಮಾಡೋಕ್ಕೆ ಹೊರಟಿರೋದು ಅವಲಕ್ಕಿ ಉಪ್ಕರಿ. ನೆನ್ನೆ ಸಿಹಿ ಆಯಿತು, ಇವತ್ತು ಚೂರು ಸ್ಪೈಸಿ ತಿನ್ನುವ ಅಂತ. ಓಕೆನಾ? ರೆಡಿಯಾ ನೀವು? ಎಸ್, ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ರೆಡಿಯಾಗಿ ಹೋಗಿದೆ. ಅಮ್ಮ ಏನೆಲ್ಲ ತಗೊಂಡಿದ್ದೀರಾ ಇವತ್ತು? ಇವತ್ತು ಅದೇ ಪೇಪರ್ ಅವಲಕ್ಕಿ, ನೆನ್ನೆ ಸಿಹಿ ಮಾಡಿತ್ತಲ್ಲ, ಓಕೆ, ಅದೇ ಪೇಪರ್ ಅವಲಕ್ಕಿ, ಕಾಯಿ ತುರಿ, ಉಪ್ಪು, ಸಕ್ಕರೆ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಚೂರು ಲಿಂಬೆ ಹಣ್ಣು. ಆಗ್ಲೇ ಸೀಳ್ಕೊಂಡ್ಬಿಟ್ಟಿದ್ದೀರಾ ಹಸಿಮೆಣಸಿನ್ಕಾಯಿ. ಒಗ್ಗರಣೆಗೆ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ. ಇದಕ್ಕೆ ನಾವು ಸ್ಟವ್ ಹಚ್ಚಬೇಕು ಸ್ವಲ್ಪ, ಚೂರು ಒಗ್ಗರಣೆಗಷ್ಟೇ. ಚೂರು ಕೊಬ್ಬರಿ ಎಣ್ಣೆ, ಹಾಗೆ ಈಗ ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಫಸ್ಟ್ ಒಗ್ಗರಣೆನಾ? ಹೌದು, ಅದ್ ಬಿಸಿ ಇರುತ್ತಲ್ಲ, ಆರ್ಬೇಕಲ್ಲ ಕಲ್ಸಕ್ಕೆ. ಈಗ ಮೇಲೆ ಬರ್ತಿದೆ, ಬಂತು ಬಂತು ಬಂತು. ಒಗ್ಗರಣೆ ಆ ಕಡೆ ಇಡೋದಲ್ಲ? ಹೌದು, ಚಿಕ್ಕ ಊರಿನಲ್ಲಿ ಇಡ್ಬೇಕು, ಸ್ವಲ್ಪನೇ ಅಲ್ಲ ಒಗ್ಗರಣೆ. ಹಾಗೆ. ಸೊ ಅಮ್ಮ, ಕಡೆಯಲ್ಲಿ ಒಗ್ಗರಣೆ ಹಾಕ್ತಾರೆ ಅಂತ ಕೇಳಿದೀನಿ. ಇಲ್ಲ, ಇದಕ್ಕೆ ಯಾಕೆಂದ್ರೆ ಒಗ್ಗರಣೆ ಕಲ್ಸುವಾಗ ಅದು ಮಿಕ್ಸ್, ಖಾರ ಎಲ್ಲ ಮಿಕ್ಸ್ ಆಗ್ಬೇಕಲ್ವಾ. ಒಗ್ಗರಣೆ ಅಂದ್ರೆ ಹಸಿಮೆಣಸಿನ್ಕಾಯಿ ಕೆಲವ್ರಿಗೆ ಹಾಗೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗತ್ತೆ. ಸ್ವಲ್ಪ ಒಗ್ಗರಣೆನಲ್ಲಿ ಬಿಸಿ ಮಾಡಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ ಹಸಿಮೆಣಸಿನ್ಕಾಯಿ. ಅದಕ್ಕೋಸ್ಕರ ಒಗ್ಗರಣೆನಲ್ಲಿ ಸ್ವಲ್ಪ ಇದ್ ಮಾಡಿದ್ರೆ ಈಸಿ ಆಗುತ್ತೆ, ಗ್ಯಾಸ್ ಆಗಲ್ಲ ಅಂತ ಹೇಳಿ ಒಗ್ಗರಣೆ ಮಾಡಿಟ್ಕೊಂಡು ಮತ್ತೆ ಕಳ್ಸಕ್ ಬಿಸಿ ಇರ್ತದಲ್ಲ ಅದು. ಹಾಗಾಗಿ ನಾನ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಮತ್ತೆ ನಾವು ಉಪಯೋಗಿಸೋದು ಯಾವ್ದು ಅವ್ರು ಉಪಯೋಗಿಸ್ತಾರೋ ಎಣ್ಣೆ ಹಾಕ್ಬೋದು. ಎಸ್, ನೋಡ್ತಿರೋರು ಕೂಡ ಒಂದ್ ವಿಚಾರ ಹೇಳ್ಬೇಕು, ತೆಂಗಿನೆಣ್ಣೆ ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದೇ. ಚೂರು ಸಾಸಿವೆ ಹಾಕ್ಬೇಕು. ಓಕೆ, ಸಾಸಿವೆ ಹಾಕ್ತಿದ್ದಾರೆ. ಸಾಸಿವೆ ಸಿಡಿದ್ಮೇಲೆ ಚೂರು ಉದ್ದಿನ ಬೇಳೆ, ಕಡಲೆಬೇಳೆ ಹಾಕ್ಬೇಕು. ಆಮೇಲೆ ಅದು ಸ್ವಲ್ಪ ಕೆಂಪಾಗುವಾಗ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಬೇಕು. ಹಾಕಿ ಸ್ಟವ್ ಹಾಕ್ಬೇಕು. ಒಗ್ಗರಣೆ ಕತೆ ಇಲ್ಲಿ ಮುಗೀತು. ಈಗ ಒಂದು ಬೇಸನ್ಗೆ ಒಗ್ಗರಣೆ ಹಾಕೊಳ್ಬೇಕು. ಒಗ್ಗರಣೆ ಹಾಕೊಳ್ತಾ ಇದ್ದೇವೆ. ಅದು ಬಿಸಿ ಇರುತ್ತಲ್ಲ ಈಗ, ಅದಕ್ಕೋಸ್ಕರನೇ ಫಸ್ಟೇ ಹಾಕೊಳ್ಳೋದು. ನಾವೀಗ ಎಲ್ಲ ಪದಾರ್ಥಗಳನ್ನ ಅದಕ್ಕೆ ಹಾಕೋ ಅಷ್ಟೊತ್ತಿಗೆ ಅದು ತಣ್ಣಗಾಗುತ್ತೆ, ನಮಗ್ ಕಲ್ಸಕ್ಕೆ ಈಸಿ ಆಗುತ್ತೆ. ಎಸ್, ಸೂಪರ್. ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು ಅದಕ್ಕೆ. ಆಮೇಲೆ ಅದಕ್ಕೆ ರುಚಿಗೆ ಸ್ವಲ್ಪ, ಅಂದ್ರೆ ಸ್ವಲ್ಪ ಸಿಹಿ ಮೇಲೆ ಇಷ್ಟಪಡೋರು ಜಾಸ್ತಿ ಸಕ್ಕರೆ ಹಾಕೊಳ್ಳಿ. ಸ್ವಲ್ಪ ರುಚಿಗಷ್ಟೇ ಸಿಹಿ ಇರ್ಬೇಕಂದ್ರೆ ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಸಾಕು. ಆಯ್ತು, ಸಕ್ಕರೆ ಹಾಕೊಂಡಿದ್ದಾಯ್ತು. ಮತ್ತೆ ಆಮೇಲೆ ರುಚಿಗೆ ಉಪ್ಪು, ಮತ್ತೆ ಆಮೇಲೆ ಚೂರು ಲಿಂಬೆ ಹಣ್ಣು ರಸ. ಹುಳಿ ಬೇಕಂದವ್ರು ಸ್ವಲ್ಪ ಜಾಸ್ತಿ ಹಾಕೋಬಹುದು, ಮೀಡಿಯಂ ಹುಳಿ ಅನ್ನೋರು ಒಂದು 4 ಹನಿ ಹಾಕೊಂಡ್ರೆ ಸಾಕು. ಆಯ್ತಾ? ಇಷ್ಟು ಹಾಕೊಂಡು ಇದನ್ನೇ ಚೆನ್ನಾಗಿ ಕಲ್ಸ್ಕೋಬೇಕು. ಆ ಖಾರ ಎಲ್ಲ, ತೆಂಗಿನಕಾಯಿ ಖಾರ ಎಲ್ಲ ಮಿಕ್ಸ್ ಆಗ್ಬೇಕು. ನಮ್ಮನೆ ಹತ್ರ ರೈಲ್ವೆ ಸ್ಟೇಷನ್ ಹತ್ತಿರ ಇದೆ, ಹಾಗಾಗಿ ಟ್ರೈನ್ ಹೋಗ್ತಾ ಉಂಟು. ಸೌಂಡ್ ಕೇಳ್ತಿದೆ ಅಲ್ಲ? ಇದು ಶಂಕನಾದ. ಇದು ನೆನ್ನೆ ಸಿಹಿ ಅವಲಕ್ಕಿ ಇತ್ತಲ್ಲ, ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದು ಖಾರ ಸಿಹಿ ಅವಲಕ್ಕಿ, ಖಾರ ಅವಲಕ್ಕಿ. ಖಾರ ಅವಲಕ್ಕಿ ಉಪ್ಪುಗರಿ ಅಂತಾರೆ ನಮ್ ಕಡೆ. ಅವಲಕ್ಕಿ ಉಪ್ಪುಗರಿ. ಇದಕ್ಕೆ ಕೂಡ ತೆಳ್ಳುವ ಅವಲಕ್ಕಿ ತಗೊಂಡು ಒಂದೇ ಪದಾರ್ಥದಲ್ಲಿ ಎರಡು ಬಗೆ ಮಾಡ್ಕೊಳ್ಬಹುದು. ಇದು ಒಟ್ಟಿಗೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಹೌದು, ಅವಲಕ್ಕಿ ಹಾಕೊಂಡು
ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಖಾರ ಬೇಕಾದ್ರೆ ಖಾರ ತಿನ್ಬೋದು, ಸಿಹಿ ಬೇಕಾದ್ರೆ ಯಾರಾದ್ರೂ ಸಡನ್ ಆಗಿ ಮನೆಗೆ ನೆಂಟ್ರು ಯಾರಾದ್ರೂ ಬಂದ್ರೆ ಎಸ್ ಅಮ್ಮ. ಸೊ ನಮ್ಮ ಅವಲಕ್ಕಿ ರೆಡಿ ಆಯ್ತು. ಎಸ್, ಬೌಲ್ಗೆ ಹಾಕೋಣ. ಹಾ. ನಮ್ಮ ಅವಲಕ್ಕಿ ಉಪ್ಗರಿ ತುಂಬಾ ಚಂದ ಆಗಿದೆ. ಅವಲಕ್ಕಿ ಉಪ್ಗರಿನ ಈಗ ಟೇಸ್ಟ್ ಮಾಡೋ ಇದಕ್ಕೆ ಟೈಮ್. ಬೇಕಾದ್ರೆ ಸಣ್ಣಗೆ ಈರುಳ್ಳಿ ತಿನ್ನೋರು ಸಣ್ಣಗೆ ಈರುಳ್ಳಿ ಕಟ್ ಮಾಡಿ, ಹಸಿ ಈರುಳ್ಳಿ ತಿನ್ನೋರು ಈರುಳ್ಳಿ ಕಟ್ ಮಾಡಿ ಹಾಕೊಳ್ಬಹುದು. ಓಕೆ, ಈರುಳ್ಳಿ ತಿನ್ನಲ್ಲ ಅನ್ನೋರು ಹಾಗೇನು ತಿನ್ಬೋದು, ಎರಡೂ ರುಚಿ ಇರುತ್ತೆ. ನೋಡಿ ಇದಕ್ಕೆ ಈರುಳ್ಳಿ ಹಾಕಿ ತಿನ್ಬೋದು, ಹಾಗೇನು ಕೂಡ ತಿನ್ಬೋದು. ನಾವು ಯೂಶಲಿ ಹಾಗೆ ತಿಂತೇವೆ. ಎಸ್, ನೈವೇದ್ಯ ಆಗಿದೆ. ಈಗ ನಾನೇ ಟೇಸ್ಟ್ ನೋಡ್ತಿರೋದು. ನನ್ನ ವಾಯ್ಸಲ್ಲೇ ನೀವು ಅಂದಾಜು ಮಾಡ್ಬೋದು ಹೇಗಿದೆ ಅಂತೇಳಿ. ಎಮ್ಮಿ ಎಮ್ಮಿ ಅವಲಕ್ಕಿ ಉಪ್ಗರಿ ನೋಡು. ಸೂಪರಮ್ಮ, ಆಸಮ್. ಇವತ್ತು ತಿಂಡಿಗೆ ನನ್ಗೆ ಇದೇ ಆಗ್ಬೋದು. ಸಕ್ಕತ್ತಾಗಿದೆ, ಟೇಸ್ಟಿ. ಥ್ಯಾಂಕ್ ಯು. ಸೊ ನಾಳೆ ಭೇಟಿಯಾಗೋಣ ಇನ್ನ. ಥ್ಯಾಂಕ್ ಯು ಸೋ ಮಚ್.